ಅಂಗನವಾಡಿಯಲ್ಲಿ ಹೀಗೂ ಆಗುತ್ತಾ? ಇಂಥ ಪ್ರಶ್ನೆ ಇವತ್ತು ಬಹಳ ಚರ್ಚೆಗೆಡೆ ಮಾಡಿಕೊಟ್ಟಿದೆ. ಯಾಕೆ? ಕೊಪ್ಪಳದಲ್ಲಿ ಆಗಿರೋದಿದು. ಮಕ್ಕಳ ಮೊಟ್ಟೆಗೆ ಕನ್ನ ಹಾಕಿರೋದು. ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಪ್ರಕರಣ. ವಿಡಿಯೋ ವೈರಲ್ ಅನ್ನ ಗ್ರಾಮಸ್ಥ ಮಾಡಿದ್ದಾರೆ. ಪಬ್ಲಿಕ್ ಟಿವಿಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆಕೆ ಮಕ್ಕಳ ತಟ್ಟೆಯಿಂದ ಮೊಟ್ಟೆಯನ್ನ ಎತ್ಕೊಂಡಿದ್ದು ನಿಜ. ನಾನು ಅದರ ವಿಡಿಯೋ ಮಾಡಿದ್ದೇನೆ. ಸಸ್ಪೆಂಡ್ ಮಾಡಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ವ್ಯಕ್ತಿ ಮಾತನಾಡಿದ್ದಾರೆ. ಯಾಕೆ ಮೊಟ್ಟೆಯನ್ನ ಎತ್ತುವಂತ ಪರಿಸ್ಥಿತಿ ಬಂತು? ಇಲ್ಲಿಯವರೆಗೂ ಮೊಟ್ಟೆ ಕೊಡೋದ್ರಲ್ಲೇನೆ ಕನ್ನ ಹಾಕಿದ್ದನ್ನ ಕೇಳಿದೀವಿ. ಬಟ್ ತಟ್ಟೆಗೆ ಹಾಕಿಬಿಟ್ಟು ಅದನ್ನ ಎತ್ಕೊಂಡಿದ್ಯಾಕೆ? ಪಾಪ ಮಕ್ಕಳಿಗೆ ಪ್ರೋಟೀನ್ ಸಿಗಲಿ, ಅವ್ರಿಗೊಂಚೂರು ಆರೋಗ್ಯ ಸುಧಾರಿಸಲಿ, ಚೆನ್ನಾಗಿ ಗಟ್ಟಿಮುಟ್ಟಾಗಿರಲಿ, ಮಕ್ಕಳು ಪೌಷ್ಟಿಕ ಆಹಾರ ಸಿಗಲಿ ಅನ್ನೋದಕ್ಕೋಸ್ಕರ ಇವುಗಳನ್ನೆಲ್ಲ ಸರ್ಕಾರಗಳು ತರ್ತಾವೆ. ಈ ಮೊಟ್ಟೆಯನ್ನು ಕೊಡುವಂಥ ಭಾಗ್ಯ. ಆದರೆ ಆ ಮೊಟ್ಟೆಯನ್ನು ತಟ್ಟೆಗೆ ಹಾಕಿದ ನಂತರ ಅದನ್ನು ಎತ್ಕೊಂಡು ಹೋಗಿದ್ದೀವಿ ಯಾಕೆ ಅಂತ ಭಾರಿ ಚರ್ಚೆಗೆ ಮಾಡಿ ಕೊಡ್ತಾ ಇದೆ. ಹಲವು ಕಡೆಗಳಲ್ಲಿ ಮೊಟ್ಟೆ ತಂದುಬಿಟ್ಟು ಕೊಡೋದೇನಿಲ್ಲ, ಬೇರೆ ಕಡೆಗೆಲ್ಲ ಕೊಟ್ಬಿಟ್ಟಿರ್ತಾರೆ, ಮಕ್ಕಳಿಗೆ ಕೊಡೋದಿಲ್ಲ ಅನ್ನೋದು ಕೂಡ ಆರೋಪಗಳಿತ್ತು. ಬಟ್ ಇಲ್ಲಿ ಹಂಗಲ್ಲ, ಹಾಕಿ ತಟ್ಟೆಗೆ ಹಾಕಿ ಅದನ್ನು ವಾಪಸ್ ತೊಗೊಂಡೋಗಿದ್ದಂತೆ. ಏನು ಮಾಡ್ತಾರೆ ಅದನ್ನು? ಕುದಿಸಿರೋ ಮೊಟ್ಟೆ ತುಂಬ ನಾಳೆ ಅಷ್ಟೊತ್ತಿಗೆ ಇರೋದೂ ಇಲ್ಲ. ಅದು ಎಲ್ಲೋಗುತ್ತೆ? ಅದು ಮನೆಗೆ ತೊಗೊಂಡೋಗ್ತಾರಾ? ಏನಪ್ಪ, ಎಂಥ ಮನಸ್ಥಿತಿಯಲ್ಲಿದ್ದೀರಾ ಅಂತ ನೀವೆಲ್ಲ? ಎಂಥ ಮನಸ್ಥಿತಿಯಲ್ಲಿದ್ದೀರಾ? ನಾನು ಮಕ್ಕಳಿಗೆ ಮೋಸ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಮೊಟ್ಟೆ ಕೊಟ್ಟಿದ್ದೀನಿ, ಮೊಟ್ಟೆ ಸರಿಯಾಗಿ ಸಿಪ್ಪೆ ಸುಲಿದಿರಲಿಲ್ಲ, ಹಾಗಾಗಿ ವಾಪಸ್ ಪಡೆದು ಸುಲಿದು ಕೊಟ್ಟಿದ್ದೀನಿ. ಏನ್ರಿ ಸಮಜಾಯಿಸಿನ? ಮೊಟ್ಟೆ ಕೊಡಬೇಕಾದ್ರೆ ಸರಿಯಾಗಿ ಸುಲಿದು ಕೊಟ್ಟಿರೋದಿಲ್ವಾ? ಹಂಗೆ ತಟ್ಟೆಗೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ಎತ್ಕೊಂಡು ಹೋಗೋದಾ? ಒಂದು ಯಾವುದಾದ್ರೂ ಮೇಲ್ಗಡೆಗೆ ಸುಲಿದಿರೋದು ಮಿಸ್ಟೇಕ್ ಆಗಿರ್ಬೋದು, ಎಲ್ಲನೂ ಹಂಗೆ ಆಗೋಗಿತ್ತಾ? ಏನು ಸಮಜಾಯಿಸಿ ಕೊಡ್ತೀರಾ? ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳಿಸ್ಕೊಂಡ್ಬಿಟ್ರೆ ಇನ್ನೂ ಆಶ್ಚರ್ಯ ಆಗತ್ತೆ. ಸಣ್ಣ ಪುಟ್ಟ ತಪ್ಪಾಗ್ಬೋದು ಅಂತಾರೆ ಅವರು, ಸಣ್ಣ ಪುಟ್ಟ ತಪ್ಪಾಗ್ಬೋದು ಅಂತಾರೆ. ಚೆನ್ನಾಗಿದೆಯಪ್ಪ ಇದು. ಮನುಷ್ಯ ನಡ್ಕೊಂಡು ಹೋಗ್ಬೇಕಾದ್ರೆ ಎಡುವುದು ಸಹಜ ಅಂತಾರೆ. ಅಪೌಷ್ಟಿಕ ನಿವಾರಣೆಗಾಗಿ ಮಕ್ಕಳಿಗೆ ಏನಂದ್ರೆ ತತ್ತಿ ಆಗಿರ್ಬೋದು ಮತ್ತು ಪೌಷ್ಟಿಕ ಆಹಾರ ನೀಡ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ಏನಂದರೆ ವಿಡಿಯೋ ವೈರಲ್ ಆಯಿತು. ತತ್ತಿ ಕೊಡುವುದನ್ನು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಆಶಾ ಕಾರ್ಯಕರ್ತೆಯವರು ವಿಡಿಯೋ ಅಂದರೆ ಮಕ್ಕಳಿಗೆ ತತ್ತಿ ಕೊಟ್ಟು ನಂತರ ತೆಗೆದುಕೊಳ್ಳುವಂಥ ವಿಡಿಯೋ ಸಮಾಜದ ನಂತರ ಸಾಕಷ್ಟು ವೈರಲ್ ಆಗಿತ್ತು. ಅದ್ರ ಬಗ್ಗೆ ಮಾತಾಡೋ ಸತ್ಯ ಏನಂದರೆ ಕೊಪ್ಪಳದ ಕಾಟಗಿ ತಾಲೂಕಿನ ಗುಂಡೂರು ಗ್ರಾಮದ ಎರಡನೇ ಅದರ ಅಂಗನವಾಡಿ ಕಾರ್ಯಕರ್ತೆ ಆಗಿರುವಂಥ ಲಕ್ಷ್ಮೀ ಅದರ ಅವ್ರ ಜೊತೆಗೆ ಏನಾಯಿತು ಅವತ್ತು ಘಟನೆ ಕೊಟ್ಟಿದ್ದಾರೋ ಇಲ್ಲ ಅವತ್ತಿನ ವಾಸ್ತವ ಏನಂತ ಕೇಳಂಬರಿ. ಅಮ್ಮ, ಏನಾಗಿತ್ತು ಅವತ್ತು? ಈಗ ವಿಡಿಯೋದಲ್ಲಿ ಏನಿದೆ, ನೀವು ಅಂಗನವಾಡಿ ಮಕ್ಕಳಿಗೆ ತತ್ತಿ ಕೊಟ್ಟಿರ, ತತ್ತಿ ಕೊಟ್ಟು ವಿಡಿಯೋ ಮಾಡ್ಕೊತಾ ಇದ್ದಾರೆ. ವಿಡಿಯೋ ಮಾಡ್ಕೊಂಡು ನಂತರ ಏನಂದ್ರೆ ಅದ್ರ ವಿಡಿಯೋದಲ್ಲಿ ಇರುವಂಥ ತೆಗೆದುಕೊಳ್ಳುತ್ತಾ ಇರುವಂಥ ವಿಡಿಯೋ ಅಂದ್ರೆ ತತ್ತಿ ಆಮೇಲೆ ವಾಪಸ್ ಇಸ್ಕೊಂತಾರೆ, ಅಷ್ಟಕ್ಕೆ ಆಗಿದೆ. ಅದು ಏನಾಗಿತ್ತು? ವಾಸ್ತವ ಏನಿತ್ತಮ್ಮ? ಹಿಂಗ ಲೈನಿ ಮಕ್ಳು ಕುಂತಿದ್ರಿ. ಇದು ಸುಳ್ಳಲ್ರಿ, ನಾನೇನು ಮೋಸ ಮಾಡಿಲ್ರಿ. ಇಲ್ಲಿ ಕುಂತಾನ್ರಿ, ಇದ ಹುಡುಗಾರಿ. ನಾನು ಇತ್ ಮರೆ ಕುಂತೀನಿ. ಆತ ನಾನು ಪರೀಕ್ಷೆ ಮಾಡಿ ನೋಡಿರಿ. ನಾನು ಯಾಕಂದ್ರೆ ಯಾವಾಗ ಬರ್ತಿರ್ತಾನ ಓದ್ತಿರ್ತಾನ ಆತನ ಕ್ಯಾರೇ ಮಾಡಿಲ್ರಿ. ನಾನು ಇರ್ಲಿ ಬಿಡು ಪಾಪ ನಮ್ಮ ತಮ್ಮ ಇದ್ದಂಗೆ ಅದನ್ನು ಆತ ಹಿಂಗೆ ಕುಂತ್ಕೊಂಡು ವಿಡಿಯೋ ಮಾಡಿದಾಗ ನಮ್ಮ ಮೇಲೆ ಉಂಡಿ ತತ್ತಿ ಇಟ್ಕೊಂತ ಹೋಗ್ಯಾಳ್ರಿ. ಇಟ್ಕೊಂತ ಓದದ್ದ ಆಕೆ ಏನು ಮಾಡ್ಯಾಳ್ರಿ, ಅವು ಸಿಪ್ಪಿ ಸುಲ್ದಿದ್ದಕ್ಕೆ ಅವ್ನ ಮೂರೇ ಮಕ್ಕಳ್ರಿ. ಅವ್ನು ಒಳ್ಳೆ ತಗೊಂಡು ತಟ್ಟೆಗೆ ಇಟ್ಕೊಂಡು ಹೋಗ್ಯಾಳ್ರಿ. ಇಷ್ಟೇ, ಮತ್ತೇನು ಮಾಡಿಲ್ರಿ. ಆತ ಅದು ನನಗೇನೋ ಹೇಳಿಲ್ರಿ ವಿಷಯ. ಅದು ಅಷ್ಟು ಅದನ್ನ ಹೇಳಿದ್ರೆ ನಾನು ಮುಂದೆ ವಿಡಿಯೋನ ತೆಗಿತಿದ್ನ. ಆಮ್ಯಾಗ ಎಷ್ಟು ದಿವ್ಸದ ಮೇಲೆ ಗೊತ್ತೈತಿ? 7-8 ದಿವ್ಸದ ಮೇಲೆ ಗೊತ್ತಾಗಿತ್ತು ರೀ. ಹಿಂಗಂತ ಆ ವಿಡಿಯೋ ಮಾಡಿದ್ರಿ. ಅಂದ್ರೆ ಕುಚ್ಚಿದ್ರ ಇದ್ಲ ತತ್ತಿ ಸರ್? ಹ್ಞೂ ರೀ, ಕುಚ್ಚಿ ಸಿಪ್ಪಿ ಸರಿ ಸುಲ್ಲಾರ್ದ್ರಿ. ಅದು ಹಂಗಾಗಿತ್ತು. ಜೂ ಮಾಡಿ ಒಟ್ಟ ನನ್ ತೆಗಿಬೇಕು. ನಮ್ಮ ವಾಣ್ಯಾರು ಯಾರು ಇಲ್ರಿ ಇದ್ರಾಗ. ಮುತ್ತಪ್ಪ ತಾತನ ಒಬ್ಬತ್ನ ಬಿಟ್ರಿ ಉಳ್ದಾರ ಎಲ್ಲಾರು ಆ ಕಡೆ ವಾಡಿ ಬಸ್ ಇಲ್ಲದಿಲ್ಲ ಜಗ ತಕೊಂಡಾರ್ರಿ. ಹ್ಞೂ ರೀ, ಸಮಸ್ಯೆ ನೋಡ್ರಿ ಸರ್. ಸುಮ್ಮನೆ ನಾನು ಎಷ್ಟು ಈ ತಾತ ಒಬ್ಬತ್ತಾರಿ ನನಗೆ ಇಲ್ಲದಿಲ್ಲದ ರಿಸ್ಕ್ ತಗೊಂಡಾರ ನೋಡ್ರಿ ಸರ್. ಅಲ್ಲಮ್ಮ, ಈಗ ಅದ್ರಾಗಂತೂ ವಿಡಿಯೋ ಅದ್ರ ಕಾಣ್ತೈತೆ. ವಿಡಿಯೋ ತೆಗೆದುಕೊಳ್ಳೋದು ಆಶಾ ಸಹಾಯಕಿ, ಅಂಗನವಾಡಿ ಸಹಾಯಕಿನೇ ಸ್ವತಃ ತತ್ತಿನ ತೆಗೆದುಕೊಳ್ತಾ ಇರೋದು, ವಾಪಸ್ ತಗೊಂಡು ಹೋಗ್ತಾ ಇರೋದು, ಮತ್ತೆ ಒಳಗಿಡ್ತಾ ಇರೋದು ಎಲ್ಲ ಕಾಣ್ತೈತಿಲ್ಲಮ್ಮ. ಸರಿಗಿಲ್ಲ ಅಂತ ತಗೊಂಡೋಗ್ಯಾಳ್ರಿ. ಸಿಪ್ಪಿ ಸೀಲೆ ತಗೊಂಡು ಇಟ್ಕೊಂಡು ಹೋಗ್ಯಾಳ. ರಾಜ್ಯ ಸರ್ಕಾರ ಅಪೌಷ್ಟಿಕ ನಿವಾರಣೆಗಾಗಿ ಚಿಕ್ಕ ಮಕ್ಕಳಿಗೆ ಅಂದರೆ ಅಂಗನವಾಡಿಗೆ ಬರುವಂಥ ಮಕ್ಕಳಿಗೆ ಏನಂದ್ರೆ ಪೌಷ್ಟಿಕವಾದಂಥ ಆಹಾರ ಫುಡ್ಗಳನ್ನು ಅಂಗನವಾಡಿ ಮೂಲಕ ವಿತರಣೆ ಮಾಡ್ತಾ ಇದೆ. ಆದರೆ ಅಂಗನವಾಡಿಗೆ ಬರುವಂಥ ಮಕ್ಕಳಿಗೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಅಲ್ಲಿ ಇರುವಂಥ ಸಹಾಯಕಿ ಆಗಿರ್ಬೋದು ಅವನ್ನ ಅಂದರೆ ತತ್ತಿಯನ್ನು ಕೊಳ್ಳಾರಂಗೆ ಮಾರಾಟ ಮಾಡ್ತಂಥ ಆರೋಪ ಕೇಳಿ ಬಂದಿದೆ. ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಕೊಪ್ಪಳ ಜಿಲ್ಲೆಯ
ಕಾಟಿಗೆ ತಾಲೂಕಿನ ಗುಂಡೂರಿನ 2ನೇ ಕೇಂದ್ರ ಇದು ಅಂಗನವಾಡಿ ಕೇಂದ್ರ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಅಂಗನವಾಡಿ ಕೇಂದ್ರದಲ್ಲಿ ಏನಂದರೆ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು ಮತ್ತು ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯವರು ಏನಂದ್ರೆ ಮಕ್ಕಳಿಗೆ ಕೊಟ್ಟಂಥ ತತ್ತಿಯನ್ನು ತೆಗೆದುಕೊಂಡು ಅಂದ್ರೆ ಮಾರಾಟ ಮಾಡಿದಂಥ ಗಂಭೀರವಾದ ಆರೋಪ ಕೇಳಿ ಬಂದಿದೆ. ಸ್ವತಃ ಅಂದರೆ ಆ ಸಮಯದಲ್ಲಿ ತತ್ತಿಯನ್ನು ಮಕ್ಕಳಿಗೆ ಕೊಟ್ಟು ಮತ್ತು ತೆಗೆದು ಅಂದ್ರೆ ಕೊಳ್ತಾ ಇರಬೇಕಾದ್ರೆ ಸ್ವತಃ ಅಂದರೆ ನಮ್ಮ ಜೊತೆ ಅಂದರೆ ಆ ಸಮಯದಲ್ಲಿ ವಿಡಿಯೋ ಮಾಡಿದಂಥ ಸ್ಥಳೀಯರಿದ್ದಾರೆ. ಅವ್ರನ್ನ ಮಾತಾಡ್ಸಂಬರಿ ಏನಾಯಿತು, ಯಾವತ್ತು ವಿಡಿಯೋ ಮಾಡಿದಾರ, ಇದು ವಿಡಿಯೋ ಯಾವಾಗ ಮಾಡಿದ್ದು, ಮತ್ತು ಇದು ಏನು ತತ್ತಿಯನ್ನು ಅವರು ಕೊಟ್ಟಿದ್ರ ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಟಿದ್ರ, ಕುಚ್ಚಿದ್ರ, ಇಲ್ಲ ಏನಾಗಿತ್ತು ಅವತ್ತು ಘಟನೆ ಏನು ಸಾಕ್ಷಿ? ಇಲ್ಲ ಸರ್, ಅದು ನಾನು ಒಳಗೆ ಕುಂತಿದ್ದೀನಿ ಸರ್. ಅವತ್ತು ಅರಿವಾಗ್ರಿ ಕುಂತಾಗ ನಾನು ನೋಡಿದ್ದೆ ಸರ್. ಸುಮ್ಮನೆ ವಿಡಿಯೋ ಮಾಡಕತ್ತಿದ್ದೀನಿ ರೀ. ಇದು ಹಸಿ ತತ್ತಿಟ್ಟು ಅದನ್ನ ವಾಪಸ್ ತೊಗೊಂಬಿಟ್ರಿ. ಅದನ್ನ ತೊಗೊಂಡ್ಮೇಲೆ ಅದು ನಾನು ಅದು ನೋಡಿದ್ದೀನಿ ಸರ್. ನೋಡಿ ಅದು ತತ್ತಿ ತೊಗೊಂಬಿಟ್ರು ಅಂತ ನನಗೆ ಆಚಾರ ಆಯ್ತು ರೀ. ಆಚಾರ ಆಗಿ ನಾನು ಪಬ್ಲಿಕ್ ಮಾಡಿದ್ರಿ ಇಲ್ಲನಲ್ಲ. ಮಾಡಿದ ಮೇಲೆ ಇವರು ಇದೇ ಥರ ದಿನ ಮಾಡ್ತಿದ್ರು ಅವರು. ನಾನು ಹೇಳ್ತಿದ್ದೆ ಅವರಿಗೆ ಈ ಥರ ಮಾಡಬೇಡ್ರಿ, 4 ಗಂಟೆ ತನಕ ಇರ್ಬೇಕು ನೀವು, ಮುಂಜೆ 9 ಗಂಟೆಗೆ ಬಂದು ಹೇಳ್ತಿದ್ರೆ ಅವ್ರು ದಿನ 1 ಗಂಟೆಗೆ 12 ಗಂಟೆಗೆ ಮನೆಗೆ ಹೋಗ್ಬಿಡ್ತಿದ್ರು ಅವರು. ಹೋದ ನಾನು ವಿಡಿಯೋ ಮಾಡಿದ್ರಿ. ವಿಡಿಯೋ ಮಾಡಿದ್ಮೇಲೆ ಅವರು PDF ಸರಿಗೆ ಹೋದಾಗ ಅದು ಮೇಡಮ್ನವ್ರಿಗೆ ಬಂದಾಗ ಅವರು ನಮ್ಮ ತಗ ಬಂದಾಗ ಅವ್ರು ಏನಂತಂದ್ರೆ ಗೊತ್ತಾ, ಅವರು ಎಲ್ಲ ಕರೆಸಿ ನನ್ನ ದೌರ್ಜನ್ಯ ಮಾಡಿದ್ರು. ಏನು ನಮ್ಮ ಸಹಾಯ ಪಟ್ಟಕ್ಕೆ ಅಂಗನವಾಡಿ ಏನು ನೀನು ಹಕ್ಕು ಐತಿ ನಿನ್ಗೆ ಹಂಗೆ ಹಿಂಗೆ ಕೇಳಿದ್ರೆ ನನ್ನ ಅವರು. ಕೇಳಿದಾಗ ನಾನು ಅಕ್ಕೈತಿ, ನನ್ನ ಪ್ರಜಾಪ್ರಭುತ್ವ ನಾನು ಮಾಡೋಕೆ ಅಕ್ಕೈತೆ ಅಂತ ನಾನು ಅಂದೆ. ಅಂದಾಗ ಅವರು ಹಿಂಗೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು. ನಮ್ಮನೆಗೆ ಬಂದು ಆಮೇಲೆ ನಿಮ್ಮ ಮೇಲೆ ಊಟ ಹಾಕ್ತೀವಿ ನಾವು, ಎಲ್ಲ ಕೇಸ್ ನಿಮ್ಮ ನೀವು ಹೆಂಗೆ ವಿಡಿಯೋ ಮಾಡಿ ಹಂಗೆ ನಿಮ್ಮ ಮೇಲೆ ವಿಡಿಯೋ ಮಾಡಿ ಹಾಕ್ತೀವಿ ಅಂತ ನಮ್ಮ ಮೇಲೆ ಹೇಳಿದ್ರಿ ಅವರು. ವಿಡಿಯೋದಲ್ಲಿ ಮಾಡ್ಬೇಕಾರ ತತ್ತಿ ಕೊಟ್ಟಿದ್ರು ಮತ್ತೆ ಇಸ್ಕೊಂಡು ಮತ್ತೆ ಏನು ಮಾಡಿದ್ರು, ಅದು ಏನಂದ್ರೆ ವಿಡಿಯೋ ಅಷ್ಟೇ ತತ್ತಿ ಇಟ್ಟು ಅವತ್ತು ಕಾನೂನು ಪ್ರಕಾರ ಅಂತಂದ್ರೆ ಅದು ಬೆಳಗ್ಗೆ ಉಪ್ಪಿಟ್ಟಿತ್ತು. ಅಲ್ಲ, ಇದು ಬೆಳಗ್ಗೆ ಉಂಡಿದ್ದು ಮಧ್ಯಾಹ್ನ ಉಪ್ಪಿಟ್ಟಿತ್ತು. ಅದು ಅವ್ರು ಏನು ಮಾಡಿದ್ರು ಅಂತಂದ್ರೆ ಉಂಡಿ ಇಟ್ಟು ಒಂದು ಎಗ್ಗಿಟ್ಟು ಮೊಟ್ಟೆಟ್ಟ ಮೇಲೆ ಆಮೇಲೆ ಅದನ್ನ ಹಸಿ ಮುಟ್ಟಿಟ್ಟಿದ್ರು. ಮುಟ್ಟಿಟ್ಟು ತೊಗೊಂಬಿಟ್ರು ಅವರು. ನಾವು ವಿಡಿಯೋ ಮಾಡಿದ್ವಿ, ಅವರು ವಿಡಿಯೋ ಮಾಡಿದ್ರೆ ಅವರು ಮೇಡಮ್ ಅವ್ರು ವಿಡಿಯೋ ಮಾಡಿದ್ರೆ ಅವ್ರು ಏನಪ್ಪ ಅಂತಂದ್ರೆ ಅದು ಗೌರ್ಮೆಂಟ್ ಹೋಗೋತನ ಅಷ್ಟೇ ವಿಡಿಯೋ ಮಾಡಿದ್ರು ಅವರು. ಅಷ್ಟೇ ಅಲ್ಲಿಗೆ ವಿಡಿಯೋ ಮಾಡಿ ಕಟ್ ಮಾಡಿಬಿಟ್ರು. ನಾನು ಪೂರ್ಣ ವಿಡಿಯೋ ಮಾಡಿದ್ದೆ ಅದನ್ನ. ಹಂಗಾಗಿ ವೈರಲ್ ಮಾಡಿದಕ್ಕೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು. ಫಸ್ಟ್ಗೆ ನನ್ನ ಮೇಲೆ ಏನು ಆತಪ್ಪ ಅಲ್ಲಿ ಆತಂದ್ರೆ ನಾನು ಯಾರ ಜವಾಬ್ದಾರು, ನೀವು ಅದನ್ನು ಕ್ರಮ ತೊಗೊಬೇಕು. ನನ್ನ ಮೇಲೆ ಏನಾದ್ರೆ ಅವರ ಜವಾಬ್ದಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತೊಂದಿನ ಮಕ್ಕಳಿಗೆ ಅವತ್ತೊಂದೇ ದಿನ ವಿಡಿಯೋ ಮಾಡಿ ಕೊಡ್ತಾ ಇದ್ರು. ದಿನನಿತ್ಯ ಅಂದ್ರೆ ಆ ಫುಡ್ ಗಿಟ್ ಕೊಡ್ತಾ ಇದ್ರಿಲ್ಲ ಮಕ್ಕಳಿಗೆ ಏನಾದ್ರು ಏನು ಮಾಹಿತಿ? ಅದು ಮೇಡಮ್ ಅವರು ಊರಿಗೆ ಹೋದಾಗುನ ಅವ್ರಿಗೆ ಬೀಗ ಆಸೆ ಕರ್ತ ಕೂಡ ಬೀಗ ಕೊಟ್ಟಿಲ್ಲ ಅಂತ ಅವ್ರಿಗೆ ಹಂಗೆ ಸುಮ್ಮನೆ ತೊಗೊಂಡ್ಬಿಡ್ತಾರೆ. ನಾನು ಕೇಳಿದಾಗ ಒಮ್ಮೆ ಏನೋ ಬೀಗ ಕೊಟ್ಟಿಲ್ಲ ಅಂತ ಹೇಳಿದ್ರಂತೆ ಅವ್ರು. ಬೀಗ ಕೊಟ್ಟಿಲ್ಲ ಅಂತಂದಾಗ ಇಸ್ಕೊಬೇಕ್ರಿ ಮೇಡಮ್ ಅವ್ರು, ನೀವು ಅಡುಗೆ ಮಾಡಕ್ಕಂತ ಹೇಳಿದ್ ನಾನು. ಅದನ್ನು ಇದು ಉಪ್ಪಿಟ್ಟು ಉಂಡಿ ಇದ್ದಾಗ ಅವ್ರು ಏನು ಕೊಡ್ತಿಲ್ಲ, ಬರೀ ಉಂಡಿ ಇಲ್ಲಿಕ ಸುಮ್ಮನೆ ನಂಗೆ ಚಿತ್ರಾನ್ನ ಯಾವಾಗ ಏನೋ ಮಾಡಿ ಕಳಿಸಿಬಿಡ್ತಿದ್ದೆ ಅಷ್ಟೇ ಅವರು. ನಾನು ದಿನ ಪ್ರತಿದಿನ ಎಲ್ಲ ಅವರು ನಾನು ನೋಡಿದ್ದೀನಿ. ದಿನ ಇಲ್ಲ ಕುಂತ್ಕೊಂಡಿರ್ತ ನಾನು ಇಲ್ಲ ದಿನ ನೋಡಿದ್ದೀನಿ. ವಿಡಿಯೋ ಮಾಡಿದಾಗ ನೀನು ಏನು ಸಂಬಂಧ ಹಂಗೆ ಹೆಂಗೆ ನಮ್ಮ ದೌರ್ಜನ್ಯ ಮಾಡ್ರೆ ಅವ್ರು ಏನೋ ನನಗೆ ಏನೋ ಕ್ರಮ ಏನು ಆತಂತಂದ್ರೆ ಅವರ ಜವಾಬ್ದಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಧಿಕಾರಿಗಳು ಈ ರೀತಿ ಮಾಡೋದಂತೆ ಏನಂತ? ಸಸ್ಪೆಂಡ್ ಮಾಡೋದು ಒಳ್ಳೆ ಕೆಲಸ ರೀ. ಅದು ಹೋಗ್ಬೇಕು. ಯಾಕಂದ್ರೆ ಈಗ ಒಬ್ಬರಿಗೆ ಮಾಡೋದ್ರಿಂದ ಎಲ್ಲರೂ ಎಚ್ಚರಿಕೊಳ್ತಾರೆ, ಎಲ್ಲರಿಗೂ ಒಂಥರ ಅದು ಭಯ ಹುಟ್ಟುತ್ತೆ. ಆ ಥರ ಮಾಡಿದ್ವಿ ಅವ್ರನ್ನ. ಸಸ್ಪೆಂಡ್ ಅಂತಂದ್ರೆ ಮತ್ತೆ ಒಳ್ಳೆ ತೊಗೊಂಬಾರ್ದು ಅವ್ರನ್ನ, ಮತ್ತೆ ಕೆಲಸದಿಂದ ತೊಗೊಳಕ್ಕೆ ಮತ್ತೆ ವಾಪಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಾನು ಇದೇ ಅಂದ್ರೆ ಸ್ಥಳೀಯ ಯುವಕ ಅಂದ್ರೆ ವಿಡಿಯೋ ಮಾಡಿ ಅಂದರೆ ಮಕ್ಕಳಿಗೆ ತತ್ತಿ ಕೊಟ್ಟು ಸಹಾಯಕಿಯವರು ಮತ್ತು ಅಂಗನವಾಡಿ ಕಾರ್ಯಕರ್ತರು ವಾಪಸ್ ಇಸ್ಕೊಂಡು ವಿಡಿಯೋ ಮಾಡ್ಕೊಂಡು ಒಳ್ಳೆ ಅಂದ್ರೆ ಮಾರಾಟ ಮಾಡ್ತಿರೋಂಥ ಗಂಭೀರವಾದ ಆರೋಪ ಮಾಡಿದ್ರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಕ್ಕಣಕತ್ತಿ, ಪಬ್ಲಿಕ್ ಟಿವಿಗಾಗಿ ಕೊಪ್ಪಳ.